ಏನ್ ಮಗ ಮಳೆ ಇದು ಬೆಂಗಳೂರಲ್ಲಿ ಖುಷಿಗೆ ಬೆಂಗಳೂರಿಗೆ ಖುಷಿ ಆಗೋಗ್ಬಿಟ್ಟಿದೆ ಇವತ್ತು CSK ಸೋತಿರೋದು. ಅದಕ್ಕೆ ವರ್ಷದಾರ ಇಳಿದು ಬರ್ತಾ ಇದೆ, ಹೆಂಗೇನೆ ಸೌಂಡ್ ಕೇಳಿಸ್ತಾ ಇರ್ಬೋದು. ಅವ್ರ ಅಜ್ಜಿ ನೆಕ್ಸ್ಟ್ ಲೆವೆಲ್ ಹೋಗಿರೋ GT ಏನು ಅನ್ಕೋ ಎಕ್ಸ್ಪೆಕ್ಟೇಷನ್ ಇಲ್ಲ ಇವತ್ತು GT ಗೆಲ್ತಾರೆ ಅಂತ. ನನಗಂತೂ ಇರಲಿಲ್ಲ ಎಕ್ಸ್ಪೆಕ್ಟೇಷನ್. GT ಇನ್ಫ್ಯಾಕ್ಟ್ ಇವತ್ತು ಸೋಲ್ಬೋದು ಅಂತ ಅನ್ಕೊಂಡಿದ್ದೆ. ಏನು ಗುರು ಹೊಡೆದಿದ್ದು ಹಾಕೊಂಡು ರುಬ್ಬಿದ್ದು ಇಬ್ರು ಓಪನರ್ಸು. RCBಯ ರೆಕಾರ್ಡ್ ಏನಿದೆ ಆ ಒಂದು ಪೈರ್ದು ರೆಕಾರ್ಡು, ಪಾರ್ಟ್ನರ್ಶಿಪ್ ಪೈರ್ದು ವಿರಾಟ್ ಕೊಹ್ಲಿ ಮತ್ತು AB de Villiers ಅವರ ರೆಕಾರ್ಡ್ ಏನಿದೆ ಅದು ಥ್ರೆಟ್ಟಲ್ಲಿದೆ ಅಂತ ಅನ್ನಿಸ್ಬಿಡೋದು ಸಮ್ ಪಾಯಿಂಟ್ ಆಫ್ ಟೈಮ್. ಆ ರೇಂಜಿಗೆ ಬಂದಿದ್ದು ಗುರು ಪಾರ್ಟ್ನರ್ಶಿಪ್ಪು. ಇಬ್ಬರು ಕೂಡ ಓಪನರ್ಸ್ ಸೆಂಚುರಿ ಮಾಡ್ಕೊಂಡ್ಬಿಟ್ರಲ್ಲ ಗುರು. ನಜ್ಜಿ ನೆಕ್ಸ್ಟ್ ಲೆವೆಲ್ ಪರ್ಫಾರ್ಮೆನ್ಸು. ಸಾಯಿ ಸುದರ್ಶನ್ ಒಂಥರ ಇಬ್ರು ಕೂಡ ಮ್ಯಾಚ್ ಮಾಡ್ಕೊಂಡು ಹೋದ್ರು ಅಂತ ಹೇಳ್ಬೇಕು. ನೀನು ಅಷ್ಟು ನೋಡಿದ್ದೆ, ನಾನು ಇಷ್ಟು ನೋಡಿದ್ದೀನಿ. ನೀನು ಸೆಂಚುರಿ ಮಾಡ್ಕೋತೆ, ನಾನು ಸೆಂಚುರಿ ಮಾಡ್ಕೊತೀನಿ. ಇಬ್ಬರು ಕೂಡ ಅಷ್ಟೇ, ಒಬ್ರು 7 6 ಹೊಡೆದ್ರು, ಒಬ್ರು 6 6 ಹೊಡೆದ್ರು. ಸೊ ಸಾಯಿ ಸುದರ್ಶನ್ ಅಂತ ಫುಲ್ 12 ತಗೊಂಡ್ರು. ಅದನ್ನ ಕನ್ವರ್ಟ್ ಮಾಡಿ ಅದನ್ನ ನೆಕ್ಸ್ಟ್ ಲೆವೆಲ್ಗೆ ತಗೊಂಡೋಗಿದ್ದು ಅಲ್ಲಿ ಶುಭ್ಮನ್ ಗಿಲ್. ಇಬ್ರು ಕೂಡ ಸೆಂಚುರಿ ಮಾಡ್ತಾ ಇದ್ದಂಗೆ ನೋಡಿ ಇವರಿಬ್ಬರು ವಿಕೆಟ್ನ ಕೂಡ ತುಷಾರ್ ದೇಶಪಾಂಡೆನೇ ಇತ್ತಿರೋದು. ಒಂಥರ ಕಾಂಟ್ರಾಸ್ಟಿಂಗ್ ಆಗಿದೆ. 103 ರನ್ 104 ರನ್ ಇಬ್ಬರು ವಿಕೆಟನ್ನು ತುಷಾರ್ ದೇಶಪಾಂಡೆ ಇದ್ದಿದ್ದು. ಸ್ಟಾರ್ಟಿಂಗಲ್ಲೇ ಬರಬೇಕಾದಂಥ ವಿಕೆಟು ಲಾಸ್ಟಿಗೆ ಬಂದರೆ ಇನ್ನೇನು ಪ್ರಯೋಜನ ಆಗೋರು. ಇವರಿಬ್ಬರೇ ಸಾಕಾಗಿತ್ತು ಅಲ್ಲಿ ಮ್ಯಾಚ್ನ ಎತ್ಕೊಂಡು ಹೋಗೋದಕ್ಕೆ ನೆಕ್ಸ್ಟ್ ಲೆವೆಲ್ಗೆ. 230+ ಹೊಡಿತಾ ಇದ್ದಂಗೆನೇ ಇನ್ಫ್ಯಾಕ್ಟ್ ಇವ್ರ ಕೈಯಲ್ಲಿ ಸರಿಯಾಗಿ ಚಚ್ಚಿಸ್ಕೊಂಡಿದ್ದು ಸಿಮರ್ಜಿತ್ ಸಿಂಗು, ಆಮೇಲೆ ಡ್ಯಾರಲ್ ಮಿಚೆಲ್ 50+ ಹೊಡಿಸ್ಕೊಂಡ್ರು. ಇವರಿಬ್ಬರು ಬೌಲರ್ಸು ಸಿಕ್ಕಾಪಟ್ಟೆ ಕಾಸ್ಟ್ಲಿ ಆದರು. 230+ ಹೊಡಿತಾ ಇದ್ದಂಗೆ ಇದು ಚೇಸಬಲ್ ಟೋಟಲ, ಚೇಸಬಲ್ಲೇ ಅಡೆನಿಗೆ ಒನ್ ಡೇ ಈ ಒಂದು ಸೀಸನ್ ನೋಡುತ್ತಂದ್ರೆ 230+, 240, 260ನೇ ಚೇಸ್ ಆಗಿರುವಂಥ ಸೀಸನ್ ಇದು. ಚೇಸ್ ಮಾಡ್ಬೋದು CSK ಇರುವಂಥ ಬ್ಯಾಟಿಂಗ್ ಯೂನಿಟ್ಗೆ ಅಂತ ಅನ್ಕೊಂಡ್ರೆ CSK ಬಂದವ್ರೆ 3 ವಿಕೆಟ್ ಟಕ ನಂಗೆ ಹೋಗ್ಬಿಟ್ರಲ್ಲ ಗುರು. ಓಪನರ್ಸ್ ಇಬ್ರು ಹಂಗೆ ತಪ್ಪಕ್ಕೆ ನಂಗೆ ಉದ್ರೋದ್ರು. ಇನ್ಫ್ಯಾಕ್ಟ್ 3 ವಿಕೆಟ್ನು ಕೂಡ ತಪ್ಪಕ್ಕೆ ನಂಗೆ ಉದ್ರೋಗ್ಬಿಡ್ತು. ಋತುರಾಜ್ ಗಾಯಕ್ವಾಡ್ ಮೂಡ್ಯಾರೋ ಸ್ವಲ್ಪ ಬಿಲ್ಡ್ ಮಾಡ್ತಾರೆ ಋತುರಾಜ್ ಗಾಯಕ್ವಾಡ್ ಬಿಡಿ ಒಂಥರ ಸಿಕ್ಕಾಪಟ್ಟೆ ಅನ್ಫಾರ್ಚುನೇಟ್ ಅಂತ ಹೇಳಬೇಕು. ಸಖತ್ ಕ್ಯಾಚ್ ಮಾತ್ರ ರಶೀದ್ ಖಾನಿಂದ ಅದು ಸೀದಾ ಫೀಲ್ಡರ್ಗೆ ಹೋಗ್ಬಿಡ್ತು ಹೋಗೋದು ಬಾಲು. ರಚಿನ್ ರವೀಂದ್ರ ಅವರ ರನ್ಔಟ್ ಅಂತೂ ಸೈಕ್ ಆಗಿತ್ತು ಗುರು. ಒಂಥರ ಸೈಕ್ ಆಗಿ ಹೋಗ್ಬಿಟ್ರು ರಚಿನ್ ರವೀಂದ್ರ. ಸುಮಾರು ದಿನ ಆದಮೇಲೆ ಒಂಥರ ಬಂದಿದ್ರು. ಇಲ್ಲ ಗುರು ಆಡೋಣ ಅನ್ಕೊಂಡು ಬಂದಿದ್ರು. ಯಾಕೋ ಫ್ಲಾಪ್ ಶೋ ಆಗಿದೆ, ಮತ್ತೆ ಏನೋ ಒಂದು ಕಮಾಲ್ ಇನ್ನಿಂಗ್ಸ್ ಕೊಡೋಣ ಅಂತ ಬಂದಿದ್ರು. ಅವ್ರನ್ನ ರನ್ಔಟ್ ಮಾಡಿ ಕಳಿಸ್ಬಿಟ್ರು. ಅಲ್ಲಿ ಡೇವಿಡ್ ಮಿಲ್ಲರ್ ಅವರ ರನ್ಔಟಿಗೆ ಮೆಚ್ಕೋಬೇಕು. ರನ್ಔಟ್ಸ್ ಸಮ್ ಟೈಮ್ಸ್ ಮ್ಯಾಚ್ ಚೇಂಜ್ ಮಾಡುತ್ತೆ ಅನ್ನೋದಕ್ಕೆ ಇದೆ ಕಾರಣ. ಯಾಕಂದರೆ ವಿರಾಟ್ ಕೊಹ್ಲಿ ಅವರಿಂದನೂ ಕೂಡ ನೋಡಿದ್ವಿ ಮೋಸ್ಟ್ ಕ್ರೂಷಿಯಲ್ ರನ್ಔಟ್ಸ್ನ. ಡೇವಿಡ್ ಮಿಲ್ಲರ್ ಅವರು ಕೂಡ ಇವತ್ತು ಅದೇ ಥರ ಒಂದು ಕ್ರೂಷಿಯಲ್ ರನ್ಔಟ್ನ ಮಾಡಿದ್ರು. ಜಿಂಕ್ಸ್ ಅಂತೂ ಅದೇ ಒಂಥರ ಫ್ಲಾಪ್ಷನ. ಇವರ ಓಪನರ್ಸ್ ಅಷ್ಟೊಂದೇನು ಕ್ಲಿಕ್ ಆಗಿಲ್ಲ. ಈ ಒಂದು ಟೂರ್ನಮೆಂಟ್ ಕ್ಲಿಕ್ ಆಗಿದ್ರೆ ನೆಕ್ಸ್ಟ್ ಲೆವೆಲ್ ಇರೋದು CSK. ಸೊ ಋತುರಾಜ್ ಗಾಯಕ್ವಾಡೇನೋ ಓಪನ್ ಮಾಡಿದ್ರೆ ಬೆಟರ್ ಆಗಿರ್ತೀನಿ. ಋತುರಾಜ್ ಗಾಯಕ್ವಾಡ್ ಡಕ್ಔಟ್ ಆದರು ಇವತ್ತು. ಸೊ ಈ 3 ಜನನೂ ಔಟ್ ಆಗ್ತಾ ಇದ್ದಂಗೆನೇ ಅಲ್ಲಿ ಬಂದ್ಬಿಟ್ಟು ಪಾರ್ಟ್ನರ್ಶಿಪ್ ಬಿಲ್ಡ್ ಮಾಡಿದ್ದು ಡ್ಯಾರಲ್ ಮಿಚೆಲ್ ಜೊತೆಗೆ ಮೊಯಿನ್ ಅಲಿ. ಇವರಿಬ್ಬರು ಆಡ್ತಿರ್ಬೇಕಾದ್ರೆ ಸ್ವಲ್ಪ ಬೆಟರ್ ಆಗಂದರೆ ಹೊಡೆಯೋಕ್ಕಾಗೋದಿಲ್ಲ ಅಂತ ಏನೋ ಅನ್ನಿಸ್ತಾ ಇತ್ತು. ಬಟ್ ಸಖತ್ತಾಗಿ ಆಡಿದ್ರು. ಮೊಯಿನ್ ಅಲಿ ಬೇರೆ ಆಟ್ರಿಕ್ 6ನೆಲ್ಲ ಇಟ್ಬಿಟ್ರು. ಸಖತ್ತಾಗಿ ಹೊಡೆದ್ರು. ಬಟ್ ಆದರೂ ಕೂಡ ಸಿಕ್ಕಾಪಟ್ಟೆ ಟಾರ್ಗೆಟು ಮುಂದೆ ಇತ್ತು. ಇವರಿಬ್ಬರು ಔಟ್ ಆಗ್ತಾ ಇದ್ದಂಗೆ ಡ್ಯಾರಲ್ ಮಿಚೆಲ್ ಮತ್ತು ಮೊಯಿನ್ ಅಲಿ ಇಬ್ಬರು ಔಟ್ ಆಗ್ತಾ ಇದ್ದಂಗೆ ಅಲ್ಲಿ ಕಾನ್ಫಿಡೆನ್ಸ್ ಸಿಕ್ಕಾಪಟ್ಟೆ ಕುಗ್ಗಿದ್ದು. ಶಿವಮ್ ದುಬೆ ಬೇರೆ ಬಂದರೆ ಶಿವಮ್ ದುಬೆ ಒಂದು ಚಿಕ್ಕ ಕ್ಯಾಮಿಯೋನ ಆಡಿದ್ರು. ಅವರು ಕೂಡ ಅದೇ ಎಕ್ಸ್ಪೆಕ್ಟೆಡ್ ಲೈನ್ಸಲ್ಲಿ ಏನು ಆಡಲಿಲ್ಲ. ಅಂದರೆ ಬೇಕಾಗಿತ್ತು, ಜಾಸ್ತಿ ರನ್ ರೇಟ್ ಬೇಕಾಗಿತ್ತು, ಹೊಡಿಲೇಬೇಕಾದಂಥ ಅನಿವಾರ್ಯತೆ ಇತ್ತು. ಯಾಕಂದರೆ ಹೊಡ್ಸ್ಕೊಂಡಿರೋದು 230+. ಇದು ಸ್ಟಾರ್ಟಿಂಗಲ್ಲೇ ಬೇರೆ 3 ವಿಕೆಟ್ ಡಮಾರು. ಅಲ್ಲಿ ಸ್ವಲ್ಪ ಕನ್ಸಲ್ಟೇಷನ್ ಫೇಸ್ ಸ್ಟಾರ್ಟ್ ಆಗಿತ್ತು. ಅಲ್ಲಿ ಇವರೇನೋ ಪೋಪ್ಳೆಲ್ಲ ಫುಲ್ ಡಿಮಿಲ್ ಹಾಕೊಂಡು ಚಚ್ಚಿ ರುಬ್ಬಿಟ್ಟಿತ್ತು ಅಂದರೆ ಒಂದು 70-80 ಹೊಡೆದ್ಬಿಟ್ಟಿತ್ತು ಅಂದರೆ ಪೋಪ್ಳೆನೇ ಅವಾಗಿಲ್ಲಾಗ್ರು ಒಂದು ಸ್ವಲ್ಪ ನೋಡ್ಕೊಂಡು ಆಡ್ಬೋದು ಅನ್ನೋ ಒಂದು ಇರ್ತಿತ್ತು. ಹಿಡ್ಕೊಂಡೆಲ್ಲ ಆಡೋದಿಲ್ಲಾಗ್ರು. ಬಂದವ್ರನ್ನೇ ಚಚ್ಚಬೇಕು, ಆ ಥರ ಇತ್ತು ಸಿಚುವೇಶನ್ನು. ಸೊ ಸಿಚುವೇಶನ್ ಡಿಮ್ಯಾಂಡ್ ಮಾಡ್ತು. ಯಾರೋ ಹೊಡೆಯೋದಕ್ಕೆ ಆಗಲಿಲ್ಲ ಅಷ್ಟೇ. ಇವರಿಬ್ಬರೇ ಚೆನ್ನಾಗಿ ಕಾಂಟ್ರಿಬ್ಯೂಟ್ ಮಾಡಿದ್ದು. ಮೊಯಿನ್ ಅಲಿ ಜೊತೆಗೆ ಡ್ಯಾರಲ್ ಮಿಚೆಲ್. ಲಾಸ್ಟಿಗೆ ಬಂದರು ಧೋನಿ ಅವರು ಒಂದು ಚಿಕ್ಕ ಕಾಂಟ್ರಿಬ್ಯೂಷನ್. ಜಡೇಜಾ ಬಂದರು, ಶಿವಮ್ ದುಬೆ ಬಂದರು, ಅದೇ ಚಿಕ್ಕ ಕಾಂಟ್ರಿಬ್ಯೂಷನ್ ಕೊಟ್ಟರು. ಧೋನಿ ಅವರು ಬಂದರು ಬಾಟಮಲ್ಲಿ. ಅವರು ಕೂಡ ಒಂದು ಚಿಕ್ಕ ಕಾಂಟ್ರಿಬ್ಯೂಷನ್, ಒಂದು ಕ್ಯಾಮಿಯೋನ ಆಡಿದ್ರು. ಅವ್ರ ಬ್ಯಾಟಿಂದ ಅವ್ರು ಏನಕ್ಕೆ ಬಂದರು ಅಂತಾರೆ ಒಂಥರ ಫ್ಯಾನ್ಸ್ನ ಎಂಟರ್ಟೈನ್ ಮಾಡೋದಕ್ಕೋಸ್ಕರ ಬಂದರು ಅಷ್ಟೇ. ಅವ್ರು ಬರೋ ಅಷ್ಟು ಆಲ್ರೆಡಿ ಗೊತ್ತಾಗೋಗ್ಬಿಟ್ಟಿತ್ತು, ಮ್ಯಾಚ್ ಡಿಸೈಡ್ ಆಗೋಗ್ಬಿಟ್ಟಿತ್ತು. ಧೋನಿ ಬಂದು ಏನು ಮಾಡಿದ್ರು ಕೂಡ ಮ್ಯಾಚ್ ಗೆಲ್ಲೋದಿಲ್ಲ ಅಂತ. ಇವತ್ತೊಂದು ಫ್ಯಾನ್ ಗೆಕ್ಸ್ಚರ್ ಬೇರೆ ಆಗಿದ್ದವರು. MS ಧೋನಿ ಅವ್ರಿಗೆ ಫ್ಯಾನ್ ಬಂದ್ಬಿಟ್ಟು ಕಾಲು ಬೇರೆ ಹಿಡ್ಕೊಂಡು ಅದೊಂಥರ ನೋಡೋಕೆ ಚೆನ್ನಾಗಿರುತ್ತೆ ಅಷ್ಟೇ. ಇವತ್ತು CSK ಅವ್ರು ಏನು ಗುರು ಕ್ರೌಡ್, ಅವ್ನ ಅಜ್ಜಿ CSK ಕ್ರೌಡು ಅಹಮದಾಬಾದಲ್ಲಿ ಆಡ್ತಿದ್ರು. ಫುಲ್ ಎಂಟೈರ್ ಸ್ಟೇಡಿಯಂ ಫುಲ್ಲು CSK ಕ್ರೌಡೇನೇ ಇತ್ತಲ್ಲ ಗುರು. ಧೋನಿದು ಲಾಸ್ಟ್ ಮ್ಯಾಚು ಅಂತ ಅವನ ಅಜ್ಜಿ ನೆಕ್ಸ್ಟ್ ಲೆವೆಲ್ ಗುರು. CSK ಫ್ಯಾನ್ಸ್ ಫ್ಯಾನ್ಸ್ ಅಂತ ಹೇಳೋದಕ್ಕಿಂತ ಧೋನಿ ಅವರ ಫ್ಯಾನ್ಸು. ಧೋನಿ ಇಲ್ಲ ಅಂದರೆ CSK ಇಲ್ಲ ಅಲ್ಲ. ಸೊ ನಿಮ್ಗೇನು ಅನಿಸ್ತು? RCBಗೆ ಬೇಕಿದ್ದು ಅದೇ, RCBಗೆ ಆಗಬೇಕಾಗಿದ್ದು ಇದೆ. ರನ್ ರೇಟು 35 ರನ್ನಿಂದ ಸೋತಿರೋದ್ರಿಂದ ಒಂದು ಸ್ವಲ್ಪ ಕೆಳಗಡೆ, ಸ್ವಲ್ಪ ಜಾಸ್ತಿನೇ ಕಡಿಮೆ ಬಂದಿರೋದು. ನಾನು ಇನ್ನೊಂದು ಸ್ವಲ್ಪ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡಿದ್ರೆ ಒಂದು 60 ರನ್ನಿಂದ ಸೊಲ್ಲಿ ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ದೆ. ಬಟ್ ಲಾಸ್ಟಿಗೆ ಸ್ವಲ್ಪ ಇಕ್ಕಿಸ್ಕೊಂಡ್ಬಿಟ್ರು. ಧೋನಿ ಬೇರೆ ಲಾಸ್ಟಲ್ಲಿ ಒಂದು ಸ್ವಲ್ಪ 6ಗಳನ್ನೆಲ್ಲ ಹೊಡೆದ್ರು. ಸೊ ಆದ್ರೆ ನಾವು ಸ್ವಲ್ಪ ರನ್ ರೇಟ್ ಒಳಗೆ ಬಂತು. ಇಲ್ಲಾಂದ್ರೆ ಒಂದು 50 ರನ್ನಿಂದ ಸೋಲ್ತಾ ಇರೋರೇನೋ, ಧೋನಿ ಏನಾರು 6ಗಳೇನೋ ಹೊಡೆದಿರಲಿಲ್ಲ ಅಂತ ಅಂದಿದ್ದಿದ್ರೆ. ಸೊ ಇರಲಿ, ಚೆನ್ನಾಗಿ ಮಾಡಿದರೆ. GT ಅವರು ಬೌಲಿಂಗ್ನು ಕೂಡ ಚೆನ್ನಾಗಿ ಮಾಡಿದರೆ. ಆಲ್ ಓವರ್ GTಯಿಂದ ಮಸ್ತ್ ಪರ್ಫಾರ್ಮೆನ್ಸು.
ಇದಕ್ಕೆ ಮೇನ್ ಕಾರಣ ಯಾರಾಗಿದ್ದು ಅಂದರೆ ಸಾಯಿ ಸುದರ್ಶನ್ ಜೊತೆಗೆ ಶುಭ್ಮನ್ ಗಿಲ್ಲು. ಆ ಓಪನಿಂಗ್ ಪೇರಿಂದ ಬಂದಂಥ ಆ ಒಂದು 2 ಸೆಂಚುರಿ ಏನಿದೆ, ಡಬಲ್ ಸೆಂಚುರಿ ಏನಿದೆ, ಸೊ ಅದೇ ಮ್ಯಾಚ್ನ ಕಲಾಸ್ ಮಾಡ್ತು CSKಗೆ. ಎಕ್ಸ್ಪೆಕ್ಟೆಡ್ ಏನಿತ್ತು ಅಂದರೆ ಫೇವ್ರೇಟ್ಸ್ ಯಾರಿದ್ರು ಅಂತಾರೆ ಮ್ಯಾಚ್ಗಿನ ಮುಂಚೆ CSK, ಬಟ್ ಮ್ಯಾಚ್ ಗೆದ್ದಿದ್ದು GT. ಅವರು ಕನ್ವಿನ್ಸಿಂಗ್ ವಿಕ್ಟ್ರಿ ಫಾರ್ GT. ನೋಡೋಣ ಏನಾಗುತ್ತೆ ಅಂತ. ಈ ಟೂರ್ನಮೆಂಟ್ ಅಂತೂ ಸಿಕ್ಕಾಪಟ್ಟೆ ಸೈಕ್ ಮಾಡ್ತಿದೆ ಪಾಯಿಂಟ್ಸ್ ಟೇಬಲ್ ಅಂತೂ. ನಿಮಗೇನಿಸ್ತು RCB ಫ್ಯಾನ್ಸ್ಗಳಿಗೆ CSK ಸೋಲ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡಿದ್ರಲ್ಲ ಇವತ್ತು? ಕಾಮೆಂಟ್ ಅಲ್ಲಿ ಹಾಕಿ ನಿಮಗೆ ಏನು ಅನಿಸ್ತು ಅಂತ. ಬಾ.